ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2026ರಲ್ಲಿ ಹಲವು ಪ್ರಮುಖ ಗ್ರಹಗಳ ಸಂಚಾರ ಸಂಭವಿಸಲಿದೆ. ಗುರು, ರಾಹು ಮತ್ತು ಕೇತುವಿನಂತಹ ಪ್ರಮುಖ ಗ್ರಹಗಳು 2026ರಲ್ಲಿ ಸಂಚಾರಗೊಳ್ಳಲಿವೆ. ಈ ವರ್ಷ ಗುರು ಕರ್ಕಾಟಕ ರಾಶಿಯನ್ನು ತಲುಪಲಿದ್ದಾನೆ. ಇದರೊಂದಿಗೆ ರಾಹು ಮತ್ತು ಕೇತುವಿನ ಸಂಚಾರವು ಸಂಭವಿಸುತ್ತದೆ. ರಾಹು ಮಕರ ರಾಶಿಯನ್ನು ತಲುಪುತ್ತಾನೆ ಮತ್ತು ಕೇತು ಕಟಕ ರಾಶಿಯನ್ನು ತಲುಪುತ್ತಾನೆ. ಅದೇ ಸಮಯದಲ್ಲಿ 2026ರಲ್ಲಿ ಶನಿಯು ಮೀನ ರಾಶಿಯಲ್ಲಿ ಹಿಮ್ಮುಖವಾಗುತ್ತಲೇ ಇರುತ್ತಾನೆ. ವೃಷಭ ರಾಶಿ ಸೇರಿದಂತೆ 5 ರಾಶಿಗಳಿಗೆ ಗ್ರಹಗಳ ಈ ಸ್ಥಾನವು ತುಂಬ ಒಳ್ಳೆಯ ಫಲಗಳನ್ನು ತರಲಿದೆ. ಅದು ಯಾವ ರಾಶಿಗಳು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2026ನೇ ವರ್ಷವು ಬದಲಾವಣೆಯ ವರ್ಷವಾಗಲಿದೆ. ವಾಸ್ತವವಾಗಿ ಈ ವರ್ಷ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುವ ಗ್ರಹ ಜೋಡಣೆ ರೂಪುಗೊಳ್ಳುತ್ತಿದೆ. ಗುರು, ರಾಹು ಮತ್ತು ಕೇತುಗಳಂತಹ ಪ್ರಮುಖ ಗ್ರಹಗಳು 2026ರಲ್ಲಿ ಸಾಗಲಿವೆ. ಗುರು ಜೂನ್ 2ರಂದು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ನಂತರ ಘಾತೀಯ ಚಲನೆಯಲ್ಲಿ ಚಲಿಸುವ ಗುರು ಅಕ್ಟೋಬರ್ನಲ್ಲಿ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ರಾಹು ಮತ್ತು ಕೇತು ನವೆಂಬರ್ 25ರಂದು ಸಾಗುತ್ತಾರೆ. ರಾಹು ಕುಂಭದಿಂದ ಮಕರ ರಾಶಿಗೆ ಪ್ರವೇಶಿಸಿದರೆ ಕೇತು ಕರ್ಕಾಟಕ ರಾಶಿಗೆ ಸಾಗಿಸುತ್ತಾನೆ. ಶನಿಯು ವರ್ಷವಿಡೀ ಹಿಮ್ಮುಖವಾಗಿ ಚಲಿಸುತ್ತಾನೆ. ಇದು ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಗಮನಾರ್ಹ ಏರಿಳಿತಗಳನ್ನು ತರುತ್ತದೆ. ಈ ಸಂಚಾರವು ಸರಿಸುಮಾರು 5 ರಾಶಿಗಳಿಗೆ ವಿಶೇಷವಾಗಿ ಅದೃಷ್ಟಶಾಲಿಯಾಗಿರುತ್ತದೆ. 1. ಕುಂಭರಾಶಿ. 2026ರ ಕುಂಭರಾಶಿಯವರಿಗೆ ರಾಹು ಅದೃಷ್ಟದ ವರ್ಷವಾಗಿರುತ್ತದೆ. ಏಕೆಂದರೆ ರಾಹು ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ. ಇದು ನಿಮ್ಮೊಳಗಿನ ವಿಶಿಷ್ಟ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ಬಹಿರಂಗಪಡಿಸುತ್ತದೆ. ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇದಲ್ಲದೆ ಈ ವರ್ಷ ನೀವು ಗಮನಾರ್ಹ ಪ್ರಯೋಜನಗಳನ್ನು ತರುವ ಅನೇಕ ಅವಕಾಶಗಳನ್ನು ಎದುರಿಸುತ್ತೀರಿ. ಈ ವರ್ಷ ನಿಮ್ಮ ಆದಾಯದಲ್ಲಿ ತ್ವರಿತ ಹೆಚ್ಚಳವನ್ನು ನೀವು ನೋಡುತ್ತೀರಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ. 2. ಕಟಕ ರಾಶಿ. 2026ರಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಸಾಗುತ್ತಾನೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ 2026 ಜ್ಞಾನ ಮತ್ತು ಬದಲಾವಣೆಯನ್ನು ತರುತ್ತದೆ. ಈ ವರ್ಷದ ಅಂತ್ಯದ ವೇಳೆಗೆ ನೀವು ನಿಮ್ಮ ಜ್ಞಾನದಿಂದ ಹೆಚ್ಚಿನದನ್ನು ಪಡೆಯಬಹುದು. ಈ ವರ್ಷ ನೀವು ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯ ವಿಶಿಷ್ಟ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ. ಈ ವರ್ಷ ಗಮನಾರ್ಹ ಬೆಳವಣಿಗೆಯನ್ನು ನೋಡುತ್ತೀರಿ. ನೀವು ಬಲಶಾಲಿ ಮತ್ತು ಹೆಚ್ಚು ಸ್ವತಂತ್ರರಾಗಿ ಹೊರಹೊಮ್ಮುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಆದಾಗ್ಯೂ ಕಾನೂನು ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಅಡೆತಡೆಗಳು ಉದ್ಭವಿಸಬಹುದು. ನಿಮ್ಮ ಭೌತಿಕ ಆಸ್ತಿಗಳಿಂದ ನಿಮ್ಮನ್ನು ಬೇರ್ಪಡಿಸುವುದನ್ನು ಪರಿಗಣಿಸಲು ನಿಮಗೆ ಸೂಚಿಸಲಾಗಿದೆ. ಎಲ್ಲ ಸಂತೋಷವು ಭೌತಿಕ ಆಸ್ತಿಗಳಿಗೆ ಸೀಮಿತವಾಗಿಲ್ಲ ಎಂಬುದನ್ನು ಈ ವರ್ಷ ನಿಮಗೆ ಕಲಿಸುತ್ತದೆ. ಈ ಅವಧಿಯಲ್ಲಿ ನೀವು ಹೆಚ್ಚು ಬಲಶಾಲಿಯಾಗಿ ಹೊರಹೊಮ್ಮುತ್ತೀರಿ. 3. ಮಕರ ರಾಶಿ. 2026ರ ವರ್ಷವು ಮಕರ ರಾಶಿಯವರಿಗೆ ಆರ್ಥಿಕ ಬದಲಾವಣೆಗಳನ್ನು ತರುತ್ತದೆ. ಈ ವರ್ಷ ನಿಮ್ಮ ಆರ್ಥಿಕ ಪರಿಸ್ಥಿತಿ ಪ್ರಯೋಜನಕಾರಿಯಾಗಿರುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನೀವು ಪ್ರಗತಿ ಹೊಂದುತ್ತೀರಿ. ನೀವು ಮಾಡುವ ಯಾವುದೇ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಈ ಅವಧಿಯಲ್ಲಿ ನೀವು ಸುಲಭವಾಗಿ ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ಸಾಧಿಸುವಿರಿ. ಈ ವರ್ಷ ನೀವು ಕೆಲವು ಖರ್ಚುಗಳನ್ನು ಎದುರಿಸಬೇಕಾಗಬಹುದು. ಆದರೆ ಇದು ಉದ್ಯಮಿಗಳಿಗೆ ಬಹಳ ಪ್ರಯೋಜನಕಾರಿ ಸಮಯವಾಗಿರುತ್ತದೆ. ಏಕೆಂದರೆ ನೀವು ನಿಮ್ಮ ವ್ಯವಹಾರವನ್ನು ಜಾಗತಿಕವಾಗಿ ವಿಸ್ತರಿಸಬಹುದು. ಈ ವರ್ಷ ನಿಮ್ಮ ಭೌತಿಕ ಆಸೆಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಕಾಣಬಹುದು. ಎಚ್ಚರಿಕೆಯಿಂದ ಯೋಜನೆ ಅಗತ್ಯ. ಈ ವರ್ಷ ನಿಮ್ಮ ಉಳಿತಾಯದ ಮೇಲೆ ಸ್ವಲ್ಪ ಹೆಚ್ಚು ಗಮನಹರಿಸಲು
ನಿಮಗೆ ಸೂಚಿಸಲಾಗಿದೆ. 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026 ವರ್ಷವು ಒಳ್ಳೆಯದಾಗಿರುತ್ತದೆ. ಈ ವರ್ಷದ ಆರಂಭದಲ್ಲಿ ನೀವು ಎಲ್ಲ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸುತ್ತೀರಿ. ಈ ವರ್ಷವು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಸಮಯ. ಇದು ನಿಮಗೆ ಹೊಳೆಯುವ ಸಮಯ. ಈ ಸಮಯದಲ್ಲಿ ನೀವು ಬಹಳ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಮಾತು ಮೊದಲಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ನಿಮ್ಮ ವೃತ್ತಿಜೀವನದ ವಿಷಯಕ್ಕೆ ಬಂದಾಗ ನಿಮ್ಮ ವೃತ್ತಿಜೀವನವು ಗಮನಾರ್ಹವಾಗಿ ವೇಗಗೊಳ್ಳುತ್ತದೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ವರ್ಷವು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಬಹುದು. ಈ ರಾಶಿಚಕ್ರ ಚಿಹ್ನೆಯ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹದ ಅವಕಾಶಗಳು ಸಿಗಬಹುದು. ನೀವು ಆದರ್ಶ ಸಂಗಾತಿಯನ್ನು ಹುಡುಕಬಹುದು. 2026 ನಿಮಗೆ ಪರಿವರ್ತನೆಯ ವರ್ಷವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕವಾಗಿ ಸಮತೋಲನದಲ್ಲಿರುತ್ತೀರಿ. 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026 ವರ್ಷವು ತುಂಬ ಶುಭಕರವಾಗಿರುತ್ತದೆ. ಈ ವರ್ಷದ ಆರಂಭವು ಸಾಕಷ್ಟು ಸ್ಫೋಟಕವಾಗಿರುತ್ತದೆ. ಈ ವರ್ಷವು ನಿಮಗೆ ಅದೃಷ್ಟ, ಸ್ಥಿರತೆ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ. ಈ ವರ್ಷವು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ನೀವು ದೀರ್ಘಕಾಲದವರೆಗೆ ತೆಗೆದುಕೊಂಡ ನಿರ್ಧಾರಗಳು ಈಗ ಫಲ ನೀಡಲು ಪ್ರಾರಂಭಿಸುತ್ತವೆ. ಈ ವರ್ಷ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದರೆ ನೀವು ಯಶಸ್ಸನ್ನು ಕಾಣಬಹುದು. ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದರಿಂದ ಸುವರ್ಣ ಅವಕಾಶಗಳು ದೊರೆಯುತ್ತವೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ನೀವು ಖಚಿತವಾದ ಲಾಭವನ್ನು ನೋಡುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.